2023ರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಆಗಲು ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ನಡುವೆ ಪೈಪೋಟಿ ಇತ್ತು. 1 ವಾರಗಳ ಕಾಲ ಚರ್ಚೆ ಬಳಿಕ ಸಿದ್ದರಾಮಯ್ಯನೇ ಸಿಎಂ ಆಗಿದ್ರು. ಇದೀಗ ಸರ್ಕಾರ ಬಂದು 3 ವರ್ಷಗಳ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ. 2023ರಲ್ಲಿ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದನ್ನು ಡಿಕೆ ಶಿವಕುಮಾರ್ಗೆ ಬಿಟ್ಟುಕೊಟ್ಟಿದ್ದಾರೆ. ಆದ್ರೆ ಅದು ಒಳಗೊಳಗೆ ಕಾಂಗ್ರೆಸ್ನಲ್ಲಿ ಬೆಂಕಿ ಬಿದ್ದಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಆಪ್ತರನ್ನು ದೂರವೇ ಇಟ್ಟಂತಿದೆ. ಜಮೀರ್ ಸೇರಿ ಅನೇಕರು ಮೊದಲಿನಂತಿಲ್ಲ. ಹಾಗೆ ಆಪ್ತ ಅನ್ನಿಸಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಕೂಡ ದೂರ ಆಗಿದ್ದಾರೆ ಎನ್ನಲಾಗಿದೆ. ರಾಜೀನಾಮೆ ವೇಳೆ ಸತೀಶ್ ಡಿಕೆ ಪರ ನಿಂತಿದ್ರು ಅನ್ನೋ ವಿಚಾರ ಸಿದ್ದರಾಮಯ್ಯಗೆ ಬೇಸರ ತಂದಿರಬಹುದು, ಅಥವಾ ಸತೀಶ್ಗೆ ತಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿಸಲಿಲ್ಲ ಅಂತ ಸಿದ್ದರಾಮಯ್ಯ ಮೇಲೆ ಬೇಸರ ಇದ್ದಿರಬಹುದು. ಹೀಗಾಗಿ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಮುನಿಸು ವಿಚಾರ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗೆ ಅರಮನೆ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಯ ವೇದಿಕೆಯಲ್ಲಿ ಉಭಯ ನಾಯಕರು ಯಾವುದೇ ಮಾತುಕತೆ ನಡೆಸದೆ ಅಂತರ ಕಾಯ್ದುಕೊಂಡಿರುವುದು ರಾಜಕೀಯ ಪಾಳೆಯದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ವೇದಿಕೆ ಮೇಲೆ ಬಂದು ಕೂತ ಸಿದ್ದರಾಮಯ್ಯ ಪಕ್ಕ ಕೂರಲು ಸತೀಶ್ ಹಿಂಜರಿಕೆ ಹಾಕಿದಂತಿತ್ತು. ಮೊದಲು ಬೇರೆ ಕಡೆ ಇದ್ರು, ಆದ್ರೂ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಪಕ್ಕಕ್ಕೆ ಬಂದು ಕೂತ್ರು. ಅಲ್ಲೂ ಕೂಡ ಇಬ್ಬರದ್ದು ಮಾತುಕತೆ ಇರಲಿಲ್ಲ. ಅನೇಕ ಹೊತ್ತು ಸುಮ್ಮನೆ ಕೂತಿದ್ರು. ಮುನಿಸಿನ ವದಂತಿಗೆ ಈ ವಿಡಿಯೋ ಸಾಕ್ಷಿಯಾದಂತಿದೆ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ, ನಮ್ಮ ನಡುವೆ ಮುಂದೆ ಹೀಗೆ ಇರುತ್ತೆ, ಹಿರಿಯರು ಬಂದ್ರೆ ಹೇಳ್ಬೇಕು ಅಂತ ದೂರ ಕುಳಿತುಕೊಂಡಿದ್ದೆ. 10 ವರ್ಷದಿಂದ ನಾವು ಹೀಗೆ ಇದ್ದೇವೆ, ಇದರಲ್ಲಿ ಬೇರೆ ಏನು ಗೊಂದಲ ಇಲ್ಲ ಅಂತ ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡ್ರು. ಯಾರು ಸೀನಿಯರ್ ಬಂದ್ರೆ ಅವಾಗ ಎದ್ದು ಗುರು ಶಿಷ್ಯರು ದೂರ ಆಗ್ಯಾರ. ಮತ್ತೆ ಸೀನಿಯರ್ ಯಾರು ಅಡ್ವಾನ್ಸ್ ಬಹಿರಂಗವಾಗಿ ಮಾತನಾಡಲ್ಲ. ಎಲ್ಲ ಮಾತಾಡೋದು ಬೆಳಿಗ್ಗೆ ಬಂದವರು 10 ವರ್ಷದಿಂದ ಗುರು ಶಿಷ್ಯರ ಬಾಂಧವ್ಯ ಹಂಗೆ ಇದೆ ಸರ್. ಜೊತೆ ಕುಂತಾರ ಮಾತಾಡ್ಲಿಕ್ಕೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 1 ತಿಂಗಳಾದ್ರೂ ಕೂಡ ಕ್ಯಾಬಿನೆಟ್ ವಿಸ್ತರಣೆ ಆಗಿಲ್ಲ. ಈಗಾಗಲೇ 14 ಸಚಿವರಾಗಿದ್ದು ಇನ್ನುಳಿದವರು ಕಾಯ್ತಾ ಇದ್ದಾರೆ. ಅನೇಕ ಹೊಸಬರು ಸಚಿವರಾಗಲು ನೋಡ್ತಿದ್ದಾರೆ. ಅದರಲ್ಲಿ ಒಬ್ಬರು ಲಕ್ಷ್ಮಣ್ ಸವದಿ. ಚುನಾವಣೆ ವೇಳೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ಗೆ ಬಂದು ಗೆದ್ದು ಅಥಣಿ ಶಾಸಕರಾಗಿದ್ದು ಸಿದ್ದರಾಮಯ್ಯ ಸಂಪುಟದಲ್ಲಿ ಇವರಿಗೆ ಅವಕಾಶ ಸಿಕ್ಕಿಲ್ಲ. ಈಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಂತೆ ಸವದಿ ಕೂಡ ಸಚಿವರಾಗಲು ಬಯಸಿದ್ದಾರೆ. ಈಗಾಗಲೇ ಬೆಳಗಾವಿಗೆ 1 ಸಚಿವ ಸ್ಥಾನ ಕೊಡಲಾಗಿದೆ, ಅದು ಸತೀಶ್ ಜಾರಕಿಹೊಳಿ. ಈಗ ಮತ್ತೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಸವದಿಗೆ ಕೊಡಬೇಕು. ಒಂದು ವೇಳೆ ಲಕ್ಷ್ಮಿಗೆ ಕೊಟ್ರೆ ಸವದಿಗೆ ಕೈ ತಪ್ಪುತ್ತೆ. ಹೀಗಾಗಿ ಸವದಿ ತಮ್ಮ ಟೈಮ್ಗಾಗಿ ಕಾಯ್ತಿದ್ದಾರೆ. 224ರಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಲ್ಲ ಶಾಸಕರು ಆಕಾಂಕ್ಷಿಗಳಿದ್ದೇವೆ. ಅದನ್ನು ತೀರ್ಮಾನ ಮಾಡೋದು ರಾಷ್ಟ್ರೀಯ ಪಕ್ಷಗಳು ಯಾವಾಗಲೂ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಕೂಡ್ಕೊಂಡು ಒಟ್ಟಿಗೆ ತೀರ್ಮಾನ ಮಾಡ್ತಕ್ಕಂಥ ಕಾಲದೆ. ಬಹುತೇಕ 10ರಿಂದ 15 ತಾರೀಕಿನೊಳಗೆ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಇಲ್ಲಿವರೆಗಿನ ಆಲೋಚನೆ ಮಾಡಿಲ್ಲ. ನೋಡೋಣ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ತುಂಬ ಶುರು ಮಾಡಿದಾರಲ್ಲ, ಮತ್ತೆ ರಾಜ್ಯದ ವಿಚಾರದಲ್ಲಿ ತೀರಾ ಕಾಳಜಿ ಮುತುವರ್ಜಿ ವಹಿಸಲು ಶುರುವಾಗಿದೆ. ನಾನು ಒಂದ್ಸರಿ ನೀವು ಕೇಳಿದ್ರಂತ ಅನ್ಕೊಂಡಿದ್ದೆ. ವಿಧಾನಸಭೆದಲ್ಲೇನೆ ಇನ್ನೂ JDS ಮತ್ತು ಬಿಜೆಪಿ ಅಲೈನ್ಸ್ ಆಗಿರಲಿಲ್ಲ. GT ದೇವೇಗೌಡರು ಅವಾಗ ಇನ್ನೂ ನಾನು ಒಂದು ಸಂದರ್ಭ ಬಂದಿತ್ತವ. ಅವಾಗೇನಾಗಿತ್ತಂದ್ರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ, ವಿರೋಧ ಪಕ್ಷ ನಾಯಕನೂ ಆಯ್ಕೆ ಆಗಿರಲಿಲ್ಲ. GT ದೇವೇಗೌಡರು ಒಂದು ಮಾತು ಎತ್ತಿದ್ರು, ಇನ್ನು ನಿಮ್ಮ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಅಧ್ಯಕ್ಷರು ಆಯ್ಕೆ ಆಗಿಲ್ಲ ಮತ್ತು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. ಸೌದಿ ಅವರು ಬಹಳ ದಿವಸದಿಂದ ಆ ಪಕ್ಷದಲ್ಲಿ ಇದ್ರು, ಅವ್ರಿಗೆ ಏನಾದ್ರೂ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಾನು ಕೇಳಿದ್ರು. ಅವಾಗ ನಾನು ಹೇಳಿದ್ದೆ, ಸ್ವಲ್ಪ ದಿವಸದಲ್ಲಿ ಡೆಪ್ಯುಟೇಷನ್ ಆಗಿ ಕುಮಾರಸ್ವಾಮಿ ಕಳಿಸ್ತು ಹೋಗ್ತಾರೆ, ಆಮೇಲೆ ಮುಂದೆ ಅದ್ರ ಬಗ್ಗೆ ಆಲೋಚನೆ ಆಗ್ತದೆ ಅಂತ ಹೇಳಿದ್ದೆ ನಾನು.
ಬಹುತೇಕ ಅವತ್ತು ನಾ ಹೇಳಿದ್ದು ಇವತ್ತು ಎಲ್ರಿಗೂ ಅದು ಮನವರಿಕೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಕ್ಯಾಬಿನೆಟ್ ವಿಸ್ತರಣೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸಚಿವರಿಲ್ಲ ಅನ್ನೋದು ಸರಿ, ಮಳೆ ಅಡ್ರೆಸ್ ಮಾಡಕ್ಕೆ ಸಚಿವರಿಲ್ಲ, ಎಜುಕೇಶನ್ ಸ್ಟಾರ್ಟ್ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಕರಿಬೇಕಲ್ಲ, ಆಗೋರು ತೆಗಿಲೇಬೇಕು, ಏನ್ ಮಾಡಕ್ಕಾಗಲ್ಲ. ಎಲ್ಲ ಕೂಡ ಫಿಟ್ಟಿಂಗ್ ಮಾಡಬೇಕು. ಇಲ್ಲಿ 1 ತಿಂಗಳು ಆಯ್ತಲ್ಲ ಸರ್, 1.5 ತಿಂಗಳು ಆಗ್ತದೆ. ಯಾವಾಗ ಆಗುತ್ತೆ ಅಂತ ಯಾರಿಗೂ ಕ್ಲಾರಿಟಿನೇ ಇಲ್ಲ. ಕ್ಲಾರಿಟಿನೇ ಇಲ್ವಲ್ಲ ಸರ್. ಅಧಿವೇಶನ ಕೂಡ ಮುಂದಕ್ಕೆ ಹೋಗಿದೆ ಈ ಸಂದರ್ಭದಲ್ಲಿ. ವ್ಯವಸಾಯ ಮಾಡ್ತಾರೆ, ಆಗಸ್ಟ್ನಲ್ಲೇ ಆಗ್ಬೋದು. ಸಂಪುಟ ವಿಸ್ತರಣೆ ಆದ್ರೆ ಸರ್ಕಾರದ ಕೂಡ ಅಲ್ಲಾಡತ್ತೆ ಅನ್ನೋ ವಿಚಾರ ಸ್ವಲ್ಪ ಮಟ್ಟಿಗೆ ಒಳಗಾಡ್ತದೆ, ಏನಾಗಲ್ಲ. ನಿನ್ನೆದು ಒಂದು ವಿಡಿಯೋ ಸಲ್ಲಿಕೆ ಮಾಡ್ತಿಲ್ವ ಸರ್? 3ನೇ CM ಬರ್ತಾರೆ ಅಂತಾರೆ. 2-3 ಸಲ ಕಳೆದ ಏನ್ ನೋಡ್ಬೇಕಾದ್ರೆ ಸರಿ ಹೋಗುತ್ತೆ ಸರ್. ವಿಪಕ್ಷದವರು ಬೇರೆ ದಾರಿ ಇಲ್ಲ. ವಿಜೇಂದ್ರ ಹೇಳ್ತಾರೆ, ಕೈ ಹಾಕಿದ ವಿಸ್ತರಣೆಗೆ 3ನೇ CM ಬರ್ತಾರೆ, ಅದಕ್ಕೆ ಆತಂಕದಲ್ಲಿದ್ದಾರೆ ಅಂತಾರೆ. ಎಲ್ಲ ಅವರೇ ಸೇರ್ತಿರ್ತಾರೆ, ಅವರೇ ಗಿಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ. ಅದೇನಾಗಲ್ಲ ಸಮಸ್ಯೆ. ಅವೆಲ್ಲ ಯಾರು ಡಿಸ್ಟರ್ಬ್ ಆಗೋದಿಲ್ಲ. ಅವರು ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದ್ರೆ ಆಗಿಲ್ಲ, ಅವರೆಲ್ಲ ಆಗಿದೆ. ಅವ್ರ ಸರ್ಕಾರದಲ್ಲಿ ಅವರು ಶಾಸಕರ ಆಗ್ರಹ ಇದೆ ಸರ್, ಹೊಸಬರಿಗೆ ಕೊಡಬೇಕು, ಹೋದ್ ಸರಿ ಆದವರಿಗೆ ಕೊಡಬಾರ್ದು ಅನ್ನೋ. ಅದು ಹೈಕಮಾಂಡ್ ಅವರು CM ಇದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ. ಬೆಳಗಾವಿಯಿಂದ ಎಷ್ಟು ಮಂತ್ರಿಗಳು ಕೇಳ್ತಾ ಇದ್ದಾರೆ? ಅದೇನಿಗೆ ಅವ್ರಿಗೆ ಇನ್ನೊಂದು ಬಂಗಾರ ಬೇಕೇ ಬೇಕಲ್ಲ, ಇನ್ನೊಂದು ಬಂಗಾರ ಕೊಡ್ಲೇಬೇಕು. ಯಾಕಂದ್ರೆ ಜಿಲ್ಲೆ ಇದಾರೆ, 3-4 ತಿಂಗಳ ಹಿಂದೆ ಅನ್ನುವಂಥದ್ದು ಅವಾಗಿತ್ತು. ಅವಾಗ ಕೊಡ್ತಾ ಇದ್ರು, ಅವ್ರು ಲಿಮಿಟೆಡ್ ಆಗಿಲ್ಲ. ಅವಾಗ ಬಂದು ಮಂತ್ರಿ ಅದು ಅವಾಗ ಕೃಷಿಗೆ ಈಗ ಗುಲ್ಬರ್ಗ ಜಿಲ್ಲೆಗೆ 8 ಜನ ಮಂತ್ರಿ ಇದಾರೆ. ಯಾದಗಿರಿ ಕೂಡಿ 8 ಜನ ಮಂತ್ರಿ. ಎಲ್ಲ ಮಂತ್ರಿ ಅವಾಗ 60 ಜನ ಕೊಡ್ತಾರ ಅಂತ. ಈಗ ಅದು ಪರಿಸ್ಥಿತಿ ಇಲ್ಲ. 34 ಏನಿದ್ರು ಒಂದಾಗಿ ಆಗಬೇಕು. ಜಾತಿ, ಪ್ರಾಂತ, ಜಿಲ್ಲೆ, ಸೀನಿಯಾರಿಟಿ, ಕಷ್ಟದ ಕೆಲಸ. ಅದು ಒಂದರ್ತಿ ಕೊಡ್ಲೇಬೇಕು, ಕೊಡ್ತಾರೆ. ಆಷಾಢದ ಒಳಗೆ ಸರ್, ಆಷಾಢ ಮುಗಿಯುತ್ತೆ ಸರ್. ಮಂತ್ರಿ ತೊಗೊಳಕಂತ ಯಾರು ತಗೊಳ್ಳೋರು ಯಾರು ಆಷಾಢ ನೋಡ್ತಾ ಇಲ್ಲ ಸರ್. ಬಿಡೋದಾರೆ ಅದೆಲ್ಲ, ತಗೊಳ್ಳೋದಾರೆ ಅದೇನಿಲ್ಲ. ನೀವು ನೋಡ್ತೀರಿ ಸರ್ ಆತರ, ಬೇರೆಯವರು CM ಅವರು ಆಗಿದ್ದಾರೆ ಸರ್, ಆಷಾಢದ ವಿಸ್ತರಣೆ ಮಾಡಿ ತೆಗೆದಿದ್ದಾರೆ. ಕೇಳಬೇಕು, ಅವನ್ನೇ ಕೇಳಿದ್ರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾವೆ ಸರ್. ನಾಳೆದೆಲ್ಲ ಡಿವಿಷನ್ ನಾಳೆ ಸರ್. ಈಗ KPCC ಕಾರ್ಯಾಧ್ಯಕ್ಷ ಬದಲಾವಣೆ, ಪ್ರಚಾರ ಸಮಿತಿಗೆ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತೆ ಬ್ಲಾಕ್ ಅಧ್ಯಕ್ಷರು, ಇದೆಲ್ಲ ಯಾರು ಸಮರ್ಥವಾಗಿರ್ತಾರೆ ಅಂತವ್ರು ತಂದು ಕೂರಿಸ್ಬೇಕು ಅಂತ. ನಮ್ದು ಡಿಮಾಂಡ್ ಅದೇ. ನಾವೊಂದೇ ಹೇಳಿದ್ವಿ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಿ. ನೀವು ಕೂಡ ಅಧ್ಯಕ್ಷ ಅಂತ ಹೇಳಿದಾರೆ, ನಾವು ಕೂಡ ಅಂತ ಹೇಳ್ತಾ ಇದ್ದೀವಿ. ಸುಮ್ಮನೆ ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಕೊಡಬೇಕು. ಮನೆ ಹೇಳಿಲ್ಲ, ಮನೆಗೆ ಹುಡುಕಿ ನಾವು ಅಧಿಕಾರ ಕೊಡಬೇಕು. ನಮ್ಮ ಅರ್ಜಿ ಯಾರು ಕೆಲಸ ಮಾಡ್ತಾರ ಹುಡುಕಿ ಪ್ರಕ್ರಿಯೆ ಆಗ್ತಿಲ್ವಲ್ಲ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ? ಆ ಪ್ರಕ್ರಿಯೆನೇ ಆಗ್ತಿಲ್ವಲ್ಲ ಈಗಾಗಲೇ. ಈ ಕೊಟ್ಟಿದ್ದಾರೆ ಹೊಸ ಅಧ್ಯಕ್ಷರು, ಬೇರೆ ಇಲ್ಲ. ಫುಲ್ ಪಾರ್ಟಿ ಕಡೆನೇ ಇರ್ತಾರಲ್ಲ ಗಮನ. ಅದೇ ಅವ್ರ ಜೊತೆ ನೀವು ಕೈ ಜೋಡಿಸ್ತೀರಿ ಅಂತ. ಆಲ್ರೆಡಿ ಜೋಡಿಸಿರಲ್ಲ, ಮತ್ತೆ KPCC ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ರಾಯ್ತು, ಕೊಡ್ಲಿಕ್ಕೆ ಅಂತ ಹೇಳಿ ನಾವು ಮಾಡ್ತೀವಿ. ಅಧಿಕಾರ ಬೇಕಂತ ನಮ್ಗೇನಿಲ್ಲ.